ಈ ತರ ವಿಚಾರಗಳಿಗೆ ಹಠ ಮಾಡೋದು ತಪ್ಪಲ್ವಾ? ಒಳ್ಳೆ ಕಾರ್ಯ ಆಗುವಾಗ ಈ ಸಣ್ತನನ ಬಿಟ್ಟು ಖುಷಿ ಪಡ್ಬೇಕು ಕಣೋ. ಸಣ್ತನನ? ನಾನು ನಮ್ಮ ಮನೇಲಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಸಣ್ತನ? ಯಾರ್ಯಾರ್ದೋ ಮದುವೆಗೆ ಪೂರ್ಣಯ್ಯನ್ ಛತ್ರ ತರ ನಮ್ಮ ಮನೆ ಕೊಡೋದು ದೊಡ್ಡತನನಾ? ಸಂಜು, ನೀನು ಉತ್ತಮ ಮಾಡೋದು ಬೇಡ ಅಂತ ಯಾರೂ ಹೇಳಿಲ್ಲ. ಆ ಫಂಕ್ಷನ್ ಜೊತೆ ಇದು ಆಗ್ಲಿ, ನಮ್ದು ತಮ್ದು ಅಂದಾಗ ಜೊತೆ ಸೇರಿ ಮಾಡಬೇಕು. ಸುಮ್ಮನೆ ಯಾಕೆ ಖ್ಯಾತೆ ತೆಗಿತೀಯಾ? ಕ್ಲಾಸು ಸ್ಟ್ಯಾಂಡರ್ಡು ಅಂತ ಒಂದಿರುತ್ತೆ ಅಜ್ಜಿ. ಅದು ಬಿಟ್ಟು ನಮ್ದು ತಮ್ದು ಅನ್ಕೊಂಡು ಕಂಡೋರೆಲ್ಲ ನಮ್ಮ ಮನೆಗೆ ಸೇರಿಸ್ತಾ ಹೋದ್ರೆ ಲಕ್ಸುರಿ ಕಾರ್ ಒಳಗಡೆ ಕಸದ ಚೀಲ ತಗೊಂಡು ಹೋಗೋ ತರ ಇರುತ್ತೆ. ಸಂಜು, ನೀವು ಕೂಗಿದ್ರು ಅಷ್ಟೇ, ಕಿರ್ಚಾಡಿದ್ರು ಅಷ್ಟೇ. ನಾನು ಈ ಫಂಕ್ಷನ್ ನಮ್ಮ ಮನೇಲಿ ಮಾಡಕ್ ಬಿಡೋದಿಲ್ಲ. ಇವತ್ತೇ ಬೇರೆ ಯಾವ್ದಾದ್ರು ಜಾಗ ಹುಡ್ಕೊಂಡ್ರೆ ಅಟ್ಲೀಸ್ಟ್ ಅವತ್ತಾಗಬೇಕಾಗಿರೋ ಕೆಲಸನಾದ್ರೂ ಆಗುತ್ತೆ. ಸಂಜು, ಮನೆಯವನಾಗಿ ನೀನೇ ಈಗ ಆಡಿದ್ರೆ ಹೇಗೋ? ಮನೆಯವನು ಮನೆ ಮಗ ಅನ್ನೋದು ಬರೀ ಬಾಯಿ ಮಾತಲ್ಲ ಅಷ್ಟೇ. ನಾನು ನನ್ನ ಬರ್ತಡೇನ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಭಿಕ್ಷೆ ಬಿಡ್ಬೇಕಾ? ಅಮ್ಮ, ಅತ್ತಿಗೆ, ನೀವ್ ಹೀಗ್ ಮಾಡ್ತಿದ್ದೀರಾ? ಮನೆ ಮಗನ್ ಮನ್ಸ್ ನೋಯಿಸಿ ನಾವ್ ಖುಷಿಲಿರಕ್ಕಾಗತ್ತಾ? ಈಗೇನು ನಿತ್ಯ ಮದ್ವೆ ಮುಂಚಿನ ದಿನ ಬೇರೆ ಕಡೆ ವ್ಯವಸ್ಥೆ ಮಾಡ್ಬೇಕು. ಅದನ್ನ ನಾವೇ ಮಾಡಿಸ್ಬೋದಲ್ಲ? ತಾರಾ, ಮನ್ಸಿಗೆ ಬಂದಾಗೆ ಇದನ್ನ ಬದಲಾಯಿಸಕ್ಕಾಗಲ್ಲ. ಬದಲಾಯಿಸಕ್ಕೆ ನಾನು ಬಿಡೋದು ಇಲ್ಲ. ನೋಡು, ನಾನು ಶಾಂತಿಗೆ ಮಾತು ಕೊಟ್ಟಾಗಿದೆ. ಎಲ್ಲ ಫಂಕ್ಷನ್ನು ನಮ್ಮನೇಲೇ ಮಾಡ್ತೀನಿ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡಾಗಿದೆ. ಆ್ಯಂಡ್ ಅವರು ನಿನ್ನ ಫ್ರೆಂಡ್ ತರ ಮಿಡಲ್ ಕ್ಲಾಸ್ ಅಲ್ಲ. ಸಂಜು, ಹುಟ್ಟಿದ ತಪ್ಪಿಗಾದ್ರೂ ಪ್ರತಿ ವರ್ಷ ಹುಟ್ಟಿದಬ್ಬ ಬಂದೇ ಬರುತ್ತೆ. ವಯಸ್ಸಾಗ್ತಾ ಹೋದ ಹಾಗೆ ಮಾತು ಮಾಗಬೇಕು, ಮನಸ್ಸು ದೊಡ್ಡದಾಗಬೇಕಪ್ಪ. ಅದಕ್ಕೆ ಹೇಳ್ತಿರೋದು, ಕಾಸು ಕೊಟ್ಟು ಬೇರೆ ಜಾಗ ಹುಡ್ಕೊಳಕ್ ಹೇಳೋಣ. ಸುಮ್ಮನೆ ಏನೇನೋ ಮಾತಾಡಬೇಡ. ಇಷ್ಟೂ ವರ್ಷದಲ್ಲಿ ಮನೆಯಲ್ಲಿ ಯಾವತ್ತಾದ್ರೂ ನೀನು ಬರ್ತ್ಡೇ ಆಚರಿಸ್ಕೊಂಡಿದ್ಯಾ? ಯಾವಾಗಲೂ ನಿನ್ನ ಸ್ನೇಹಿತರ ಜೊತೆ ಹೋಮ್ ಸ್ಟೇನಲ್ಲೋ ರೆಸಾರ್ಟ್ನಲ್ಲೋ ಆಚರಿಸ್ಕೊಂಡಿದ್ಯಾ? ಹೌದಾ ಅಲ್ವಾ? ಈಗ ನಾನೇ ನನ್ನ ಕೈಯಾರೆ ದುಡ್ಡು ಕೊಟ್ಟು ಕಳಿಸ್ತೀನಿ. ನೀನು ಹೊರಗಡೆ ಸೆಲೆಬ್ರೇಟ್ ಮಾಡ್ಕೋ, ಮನೆಯಲ್ಲಿ ಈ ಫಂಕ್ಷನ್ ಆಗಲಿ. ಸಂಜು,